ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಮುಂದೆ ಇನ್ನೊಂದು ಕೈಯನ್ನು ಅದು ಪ್ರಾಮಿಸ್ ಮಾಡಿದಂತೆ ನಿನ್ನೆ ಸಹ ಲೈವ್ ಬಂದು ಹೇಳಿದ್ದೆ. ಇವಾಗ ಪ್ರತಿಯೊಬ್ಬರು ಪ್ರತಿದಿನ ಒಬ್ಬೊಬ್ಬ ಸಬ್ಸ್ಕ್ರೈಬರ್ ಕೈಯನ್ನು ನಾನು ರಿವ್ಯೂ ಮಾಡ್ತೀನಿ, ನಿಮ್ಮ ಒಂದು ಹಸ್ತರೇಖ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದರ ಅಂಗವಾಗಿ ಇದು ಮೊದಲನೇ ಒಂದು ಸಬ್ಸ್ಕ್ರೈಬರ್ ಅವರ ಕೈಯಾಗಿದೆ. ಇದು ನೋಡೋಣ ಬನ್ನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ನಿಮ್ಮ ವಿಡಿಯೋನು ಯೂಟ್ಯೂಬಲ್ಲಿ ಬರಬೇಕು ಅನ್ನೋ ಆಸೆ ನಿಮಗೆ ಇದ್ದರೆ ಈಗಲೇ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಫಸ್ಟ್ ಆಫ್ ಆಲ್ ಈ ವ್ಯಕ್ತಿ ತುಂಬ ಭಾಗ್ಯಶಾಲಿ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಈ ಒಂದು ಜೀವನ ರೇಖೆ ಹೆಬ್ಬೆರಳಿನ ತುಂಬ ವಿಸ್ತಾರವಾಗಿರೋದನ್ನು ಕಾಣಿಸ್ತೀವಿ. ಯಾರಿಗೆ ಜೀವನ ರೇಖೆ ತುಂಬ ವಿಸ್ತಾರವಾಗಿ ಇರುತ್ತೆ ಅವ್ರಿಗೆ 101% ಏನಾಗುತ್ತೆ, ಜೀವನ ತುಂಬ ಸುಗಮವಾಗಿ ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ವೆರಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ನೋಡ್ಬೋದು, ಕೆಲವ್ರಿಗೆ ಹೆಬ್ಬೆರಳು ಜೀವನ ರೇಖೆ ಇಷ್ಟೇ ಇರುತ್ತೆ ನೋಡಿ. ಇಲ್ಲಿ ಹೆಬ್ಬೆರಳಿಂದ ಸ್ವಲ್ಪ ಕಡಿಮೆ ಇರುತ್ತೆ, ಇದು ಮೀಡಿಯಮ್ಮು. ಇದು ಯಾರಿಗೆ ತುಂಬ ವಿಶಾಲವಾಗಿರುತ್ತೆ ಅವರು ಜೀವನದಲ್ಲಿ ಎಲ್ಲ ರೀತಿಯ ಸುಖ ಶಾಂತಿಯನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಅತ್ಯಂತ ಮುಖ್ಯವಾದಂಥ ವಿಚಾರ ನಿಮಗೆ ತಿಳಿಸ್ಕೊಡ್ಬೇಕು. ಏನಪ್ಪ ಅಂದರೆ ನೋಡಿ, ಜೀವನ ರೇಖೆಯಲ್ಲಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಜೀವನ ರೇಖೆಯಲ್ಲಿ ನೀವು ನೋಡಿ, ಇಲ್ಲಿ ಜೀವನ ರೇಖೆ ಇದೆ. ಯಾವುದು ಕೆಳಭಾಗಕ್ಕೆ ಹಿಂಗೆ ಹೋಗುತ್ತೆ ಅದು ನೆಗೆಟಿವ್ ಚಿಹ್ನೆ ಅಂತ ಹೇಳ್ಬೋದು. ಅಂದರೆ ತುಂಬ ನೆಗೆಟಿವ್ ಆಗುತ್ತೆ ಆ ಟೈಮಲ್ಲಿ ಅಂತ ಹೇಳೋದು. ಆದರೆ ಈ ಜೀವನ ರೇಖೆಯಿಂದ ನೋಡಿ, ಇದು ಜೀವನ ರೇಖೆಯಿಂದ ಮೇಲ್ಮುಖವಾದಂಥ ಕವಲಿಲ್ಲಿ ಕಾಣ್ತಾ ಇದ್ದೀವಿ ನಾವು. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಇದು ಜೀವನ ರೇಖೆ, ಇಲ್ಲಿ ಮೇಲ್ಮುಖವಾದಂಥ ಕವಲು ಕಾಣಿಸ್ತಾ ಇದೆ. ಇದು ಜೀವನದಲ್ಲಿ ಅಭಿವೃದ್ಧಿ ಹೊಂದುವಂತಹ ಒಂದು ಸ್ಥಾನ ಅಂತ ಹೇಳ್ಬೋದು. ಅಂದರೆ ಸರಿಸುಮಾರು ಏಜ್ ಯಾವುದು ಅಂತ ನಾವು ಕೇಳಿದಾಗ ನೋಡಿ, ಇಲ್ಲಿಗೆ 35 ವರ್ಷ ಆಸುಪಾಸು ಅಂತ ಹೇಳ್ಬೋದು. ಸೊ ಇವರು 35 ವರ್ಷ ಅಥವಾ 38-39 ವರ್ಷದಲ್ಲಿ ತುಂಬ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಎರಡನೇದು ನೋಡಿ, ಭಾಗ್ಯ ರೇಖೆ ಚಂದ್ರ ಪರ್ವತದಿಂದ ಶುರುವಾಗಿ ನೇರವಾಗಿ ಶನಿ ಪರ್ವತವನ್ನು ತಲುಪಿರೋದನ್ನು ಕಾಣಿಸುತ್ತೆ. ಇದು ಸಹ ಅತ್ಯುತ್ತಮವಾದಂಥ ಒಂದು ಚಿಹ್ನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡಿ, ಇಲ್ಲಿಂದ ಹೀಗೆ ಅಂದರೆ ಸೂರ್ಯ ರೇಖೆ ತುಂಬ ಸ್ಪಷ್ಟವಾದಂಥ ಸೂರ್ಯ ರೇಖೆ ಇರೋದನ್ನು ಕಾಣಿಸ್ತದೆ. ಮತ್ತು ಸೂರ್ಯ ಪರ್ವದಿಂದ ಇನ್ನೊಂದು ರೇಖೆ ಶನಿ ಪರ್ವತದ ಕಡೆ ಬಂದಿರೋವಂಥದ್ದನ್ನು ಕಾಣಿಸುತ್ತೆ ನೋಡಿ. ಈ ಒಂದು ಅತ್ಯುತ್ತಮವಾದಂಥ ಚಿಹ್ನೆ ಇವೆಲ್ಲ ಅಂತ ಹೇಳ್ಬೋದು. ಮತ್ತು ನೋಡಿ, ಇಲ್ಲಿಂದ ಒಂದು ಸ್ಪಾರ್ಕ್ ಇರೋವಂಥದ್ದು. ಮತ್ತು ನೋಡಿ, ಇಲ್ಲಿಂದ ಸೂರ್ಯ ಪರ್ವದಿಂದ ಬುಧ ಪರ್ವ ಕಡೆಗೆ ಸ್ಪಷ್ಟವಾದಂಥ ರೇಖೆ ಹೋಗ್ತಾ ಇರೋದು. ನೀವಿಲ್ಲಿ ನೋಡಿ, ಇಲ್ಲಿ 3 ಅಷ್ಟೇ. ಸೂರ್ಯ ಪರ್ವದಿಂದ ಶನಿ ಪರ್ವತದ ಕಡೆಗೆ, ಸೂರ್ಯ ಪರ್ವದಿಂದ ಬುಧ ಪರ್ವತದ ಕಡೆಗೆ, ಮತ್ತು ಸೂರ್ಯ ರೇಖೆ, ಈ 3 ತುಂಬ ಸೊಗಸಾಗಿದ್ದಾಗ ಇದು ಬಹಳ ಅತ್ಯುತ್ತಮವಾದಂಥ ಯೋಗ ಅಂತ ಹೇಳ್ಬೋದು. ಈ ಯೋಗವನ್ನು ಹೊಂದಿರುವಂಥ ವ್ಯಕ್ತಿ ಬಹಳ ಉತ್ತಮವಾದಂಥ ಸಾಧನೆಯನ್ನು ಮಾಡ್ತಾರೆ, ಲೈಫಲ್ಲಿ ತುಂಬ ನೆಮ್ಮದಿಯನ್ನು ಕಾಣ್ತಾರೆ ಅಂತ ಹೇಳ್ಬೋದು. ಇನ್ನೊಂದು ನಾನು ನೋಡಿದಂಥ ಅತ್ಯಂತ ಉತ್ತಮವಾದಂಥ ಚಿಹ್ನೆ ಏನಪ್ಪ ಅಂದರೆ ನೋಡಿ, ಹೀಗೆ ಮೀನಿನ ಆಕೃತಿ ಇರೋದನ್ನು ಕಾಣಿಸುತ್ತೆ. ಅತ್ಯಂತ ದೊಡ್ಡ ಮೀನಿನ ಆಕೃತಿಯನ್ನು ನಾವು ನೋಡ್ಬೋದು ಅಂತ ಹೇಳ್ಬೋದು. ನೋಡಿ, ಇದನ್ನು ಇಲ್ಲಿಂದ ನಾವು ಈಗ ತೊಗೊಂಡ್ರು ಅಷ್ಟೇ ನೋಡಿ, ಈ ರೀತಿ ಮೀನಿನ ಆಕೃತಿ ಇರೋದನ್ನು ಕಾಣಿಸುತ್ತೆ. ಈ ಥರ ದೊಡ್ಡ ಮೀನಿನ ಆಕೃತಿ ಇರುವಂಥವ್ರು ಜೀವನದಲ್ಲಿ ಅತ್ಯುತ್ತಮವಾದಂಥ ರೀತಿಯ ಅಭಿವೃದ್ಧಿಯನ್ನು ಸಾಧಿಸ್ತಾರೆ ಲೈಫಲ್ಲಿ. ಇವರು ಬಯಸಿದ್ದೆಲ್ಲ ಇವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಮತ್ತು ಯಾರಿಗೆ ನೋಡಿ, ಈ ಟ್ರಯಾಂಗಲ್ ಸಹ ಇಲ್ಲಿ ಮೂಡಿರುವಂಥದ್ದನ್ನು ಕಾಣಿಸುತ್ತೆ ತುಂಬ ಸ್ಪಷ್ಟವಾಗಿ. ಸೊ ಇದು ಸಹ ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಸೂರ್ಯ ರೇಖೆಯಲ್ಲಿ ಬ್ರಾಂಚ್ ಇರೋದನ್ನು ಕಾಣಿಸುತ್ತೆ. ದ್ವಿಗುಣಾತ್ಮಕ ಅಭಿವೃದ್ಧಿಯನ್ನು ಕಾಣಿಸುತ್ತೆ. ಮತ್ತು ಇಲ್ಲಿ ನಾವು ಇನ್ನೊಂದು ನೋಡಬೇಕೇನಪ್ಪ ಅಂದರೆ, ಇಲ್ಲಿ ರೆಕ್ಟ್ಯಾಂಗಲ್ ಇರುವಂಥದ್ದನ್ನು ಕಾಣಿಸ್ತಿದೆ. ಸೊ ಇದು ಸಹ ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ವ್ಯಕ್ತಿಗೆ ತಂದು ಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್.
ಸೊ ಹೀಗೆ ಯಾರಿಗೆ ಇಷ್ಟೆಲ್ಲ ಒಂದು ಪಾಸಿಟಿವ್ ಸಿಂಬಲ್ಸ್ ಇರುತ್ತೆ ಅವರು ಜೀವನದಲ್ಲಿ ಅತ್ಯಂತ ದೊಡ್ಡ ಅಭಿವೃದ್ಧಿಯನ್ನು ಸಾಧಿಸ್ತಾರೆ ಅಂತ ಹೇಳ್ಬೋದು. ಹಾಗೆಯೇ ನೋಡಿ ಇಲ್ಲಿ ಬುಧ ಪರ್ವದಲ್ಲಿ ಸಣ್ಣ ಈ ರೀತಿ ವರ್ಟಿಕಲ್ ಲೈನ್ಸ್ ತುಂಬ 4-5 ಇರೋದ್ರಿಂದ ತುಂಬ ಒಂದು ಬಿಸ್ನೆಸ್ಸಲ್ಲೂ ಸಹ ಭಾಳ ಉತ್ತಮವಾದಂಥ ಸಾಧನೆಯನ್ನು ಇವರು ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಗುರು ಪರ್ವದಲ್ಲಿ ನೋಡಿ ಒಂದು ರೆಕ್ಟ್ಯಾಂಗಲ್ ಸಿಂಬಲ್ ಇರೋದನ್ನು ಕಾಣಿಸುತ್ತೆ. ಯಾರಿಗೆ ರೆಕ್ಟ್ಯಾಂಗಲ್ ಸಿಂಬಲ್ ಇರುತ್ತೆ ಅವರು ಇದೊಂದು ರಾಜಯೋಗ ಅಂತ ಹೇಳ್ಬೋದು. ಸೊ ಈ ರೀತಿ ಒಂದು ಸಿಂಬಲ್ ಇರೋದನ್ನು ಕಾಣಿಸುತ್ತೆ. ಮತ್ತು ಲೈಫ್ ಲೈನಿಂದ ಒಂದು ರೇಖೆ ಗುರು ಪರ್ವತವನ್ನು ಪ್ರವೇಶಿಸಿರೋದು ಸಹ ಇವರು ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ಹೇಳೋದಲ್ಲದೆ ನೋಡಿ ಈ ಒಂದು ಶುಕ್ರ ಪರ್ವ ಭಾಳ ಸೊಗಸಾಗಿದೆ, ಹಾಗೂ ಇಲ್ಲಿ ವರ್ಟಿಕಲ್ ಲೈನ್ಸು ಸಹ ಇಲ್ಲಿ ಇರೋದನ್ನು ಕಾಣಿಸುತ್ತೆ. ಈ ರೀತಿ ಇದ್ದಾಗ ವ್ಯಕ್ತಿ ಭಾಗ್ಯೋದಯ ಆಗುತ್ತೆ ಅಂತ ಹೇಳ್ಬೋದು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತು ನೋಡಿ ಹಾರ್ಟ್ ಲೈನು ಒಂದು ಗುರುಪರ್ವತದ ಕಡೆ ಹೋಗಿರುವಂಥದ್ದು. ಮತ್ತು ಇವ್ರಿಗೆ ಹೆಡ್ಲೈನ್ ಇರೋದಿಲ್ಲ. ಸೊ ಹೆಡ್ಲೈನ್ ಇಲ್ಲ, ಹಾಗಾಗಿ ಹಾರ್ಟ್ ಲೈನ್ ಹೆಡ್ಲೈನು ಮತ್ತು ಹಾರ್ಟ್ ಲೈನ್ ಕೆಲಸವನ್ನು ಮಾಡುತ್ತೆ. ಸೊ ಹಾಗಾಗಿ ತುಂಬ ಒಂದು ಗೊಂದಲಗಳಿರೋದಿಲ್ಲ ಇವರ ಮೈಂಡಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಈ ಒಂದು ಭಾಗದಲ್ಲಿ ಸಾಕಷ್ಟು ರಾಹು ರೇಖೆಗಳಿದೆ. ಅಂದರೆ ಸರಿಸುಮಾರು ಒಂದು 30-35 ವರ್ಷದವರೆಗೆ ಸಾಕಷ್ಟು ಸ್ಟ್ರಗಲನ್ನು ಅನುಭವಿಸಿದ್ದಾರೆ. ಆನಂತರ ಈಗ ಉತ್ತಮ ರೀತಿಯಲ್ಲಿ ಉತ್ತಮ ಕಂಡೀಷನಲ್ಲಿ ಸಹ ಇವರು ಇದ್ದಾರೆ ಅಂತ ಹೇಳ್ಬೋದು. ನೋಡಿ ಈ ರೇಖೆಗಳನ್ನು ಸಹ ಕಳಿಸ್ಕೊಟ್ಟಿದ್ದಾರೆ. ಸೊ ಬೆರಳುಗಳ ಒಂದು ಅಳತೆಯನ್ನು ನೋಡಿದಾಗ ನೋಡಿ ಗುರುಬೆರಳು ಎತ್ತರವಾಗಿದೆ, ತುಂಬ ಒಂದು ಸ್ವಾಭಿಮಾನಿಯವರು ಅಂತ ಹೇಳ್ಬೋದು. ಕಿರುಬೆರಳು ನೋಡಿ ಉತ್ತಮ ವಾಕ್ಚಾತುರ್ಯ ಸಹ ಇವರಿಗೆ ಇರೋದನ್ನು ಕಾಣಿಸುತ್ತೆ. ಇನ್ನು ಕಿರುಬೆರಳಲ್ಲಿ ಎಡಗೈಯಲ್ಲಿ ಸಹ ಒಂದು ಸ್ಟ್ರೈಟ್ ಲೈನನ್ನು ಕಾಣ್ತಾ ಇದ್ದೀವಿ, ಇದು ಭಾಗ್ಯರೇಖೆಯನ್ನು ಕಾಣ್ತಾ ಇದ್ದೀವಿ. ಸೊ ಎಲ್ಲ ರೀತಿಯಲ್ಲಿ ಉತ್ತಮ ಅಂತ ಹೇಳ್ಬೋದು. ಎಡಗೈಯಲ್ಲೂ ಸಹ ನೋಡಿ ಯಾವುದೇ ಒಂದು ದೋಷಗಳು ಇವರ ಕೈಯಲ್ಲಿ ನಾನು ಕಾಣ್ತಾ ಇಲ್ಲ. ಸೊ ಹಾಗಾಗಿ ತುಂಬ ಒಂದು ಯೋಗವನ್ನು ಹೊಂದಿರುವಂಥ ವ್ಯಕ್ತಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಕೊನೆ ಬಿಟ್ಟು ನೋಡಿ ಒಂದು ಕಂಕಣ ರೇಖೆನೂ ಸಹ 2-3 ತುಂಬ ಸೊಗಸಾಗಿದೆ. ಉತ್ತಮ ಆರೋಗ್ಯವನ್ನು ಸೂಚಿಸಿದರೆ ಮೊದಲನೇದು ಉತ್ತಮವಾದಂಥ ಹಣಕಾಸನ್ನು ಸೂಚಿಸುತ್ತೆ, ನಾಲ್ಕನೇದು ಸಂತೋಷವನ್ನು, ನೆಮ್ಮದಿಯನ್ನು ಸೂಚಿಸುತ್ತೆ. ಹಾಗಾಗಿ ಇವರು ಬಹಳ ಸುಖಿ, ಸಂತೋಷ, ನೆಮ್ಮದಿಯನ್ನು ಕೂಡಿದ್ದಾರೆ. ಹೀಗೆ ಇವರ ಜೀವನ ಸುಖ, ಶಾಂತಿ, ಸಮೃದ್ಧಿಯಿಂದ ಕೂಡಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.